ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸುಬ್ಬೂಸ್ ಕಿಚನ್ನು ಸ್ವಲ್ಪ ದಿನ ಆದಮೇಲೆ ನಾವು ಮೀಟ್ ಮಾಡ್ತಾ ಇದ್ದೀವಿ. ಸೊ ಡೋಂಟ್ ವರಿ, ಈ ವರ್ಷ ತುಂಬ ರೆಸಿಪೀಸು ಹೊಸದು ಮಾಡ್ತಾನೆ ಇರ್ತೀವಿ. ಇವತ್ತು ನಾನು ಒಂದು ಡೀಪ್ ಫ್ರೈಡ್ ಐಟಮ್ನ ತಂದಿದ್ದೀನಿ ನಿಮ್ಮ ಮುಂದೆ, ವೆಜಿಟೇಬಲ್ ಕಟ್ಲೆಟ್ ಅಂತ. ಆ್ಯಂಡ್ ಇವತ್ತಿನ ನಮ್ಮ ಈ ಕಾರ್ಯಕ್ರಮವನ್ನು, ಈ ಒಂದು ತಿಂಡಿಯನ್ನು ಸ್ಪಾನ್ಸರ್ ಮಾಡ್ತಾ ಇರೋದು ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಅವರು. ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ವೆಜಿಟೇಬಲ್ ಕಟ್ಲೆಟ್ನ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ನ ತೊಗೊಂಡಿದ್ದೀನಿ. ಒಂದು 3-4 ಆಲೂಗಡ್ಡೆಯನ್ನು ಉಪ್ಪು ಹಾಕಿ ಬೇಯಿಸಿ ಅದನ್ನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಕ್ಯಾರೆಟ್ನ ತುರಿದ್ಬಿಟ್ಟು ಅದನ್ನು ಒಂದು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುರುಳಿಕಾಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಚಮಚದಷ್ಟು ಮೈದಾ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಒಂದು 2-3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4-5 ಚಮಚ ಬ್ರೆಡ್ ಕ್ರಮ್ಸ್ನ ಇಟ್ಕೊಂಡಿದ್ದೀನಿ. ಆಮೇಲೆ ಅಚ್ಚಕಾರದ ಪುಡಿ, ಉಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಗೂ ಗರಂ ಮಸಾಲ. ಇದಿಷ್ಟು ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ನಾವು ವೆಜಿಟೇಬಲ್ ಕಟ್ಲೆಟನ್ನು ಮಾಡೋಣ. ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಈಗ ನಾವು ಕಟ್ ಮಾಡಿದ್ವಲ್ಲ ವೆಜಿಟೇಬಲ್ಸು, ಅದನ್ನೆಲ್ಲ ಒಂಚೂರು ಫ್ರೈ ಮಾಡ್ಕೋಬೇಕು. ಸೊ ನನ್ನ ಹತ್ರ ಇವಾಗ ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ ಇದೆ. ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲು ತುಂಬಾ ಪಾಪ್ಯುಲರು ಆ್ಯಂಡ್ ತುಂಬ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗಾಗಿ ನಮ್ಮ ಇವತ್ತಿನ ಅಡುಗೆಯಲ್ಲಿ ಅದನ್ನೇ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೀವು ಯಾವಾಗಲೂ ಈ ಥರದ ಕೋಲ್ಡ್ ಪ್ರೆಸ್ ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಆ ಎಣ್ಣೆನ ಒಂಚೂರು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ನಾನಿವಾಗ ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಮೊದಲಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿಯನ್ನು ಹಾಕೋಣ. ಒಂದು 2 ನಿಮಿಷ ಇದನ್ನ ಫ್ರೈ ಮಾಡ್ತಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕೋಣ. ನಾವಿಲ್ಲಿ ಬೇರೆ ಯಾವ ತರಕಾರಿನೂ ಬೇಯಿಸ್ಕೊಂಡಿಲ್ಲ ಎಕ್ಸೆಪ್ಟ್ ಆಲೂಗಡ್ಡೆ. ನೋಡಿ, ಸ್ವಲ್ಪ ಈರುಳ್ಳಿ ಎಲ್ಲ ಮೆತ್ತಗಾಯಿತು, ಒಂಥರ ಟ್ರಾನ್ಸ್ಪರೆಂಟ್ ಆಯಿತು. ಈಗ ಇದಕ್ಕೆ ತುರಿದಿಟ್ಕೊಂಡಿರೋವಂಥ ಕ್ಯಾರೆಟನ್ನು ಹಾಕೋಣ. ಇದ್ರ ಜೊತೆಗೇನೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀನ್ಸು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ಳೋಣ. ಇದ್ರ ಜೊತೆ ನೀವು ಇನ್ನೇನು ಬೇಕಾದ್ರೂ ತರಕಾರಿನೂ ಹಾಕ್ಕೋಬೋದು. ಲೈಕ್ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬಟಾಣಿ ಹಾಕ್ಕೋಬೋದು. ಬಟಾಣಿ ಡ್ರೈ ಬಟಾಣಿ ಆದರೆ ಬೇಯಿಸ್ಕೊಂಡು ಹಾಕ್ಕೊಳ್ಳಿ. ಫ್ರೋಝನ್ ಬಟಾಣಿ ಆಯಿತು ಅಂದರೆ ಅದನ್ನು ಹಾಗೇನೂ ಹಾಕ್ಕೋಬೋದು, ಅದು ಹಾಗೆ ಬೆಂದ್ಬಿಡುತ್ತೆ. ಇದು ಫ್ರೈ ಮಾಡ್ತಾ ಉಪ್ಪು ಹಾಕ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಮಸಾಲೆಗಳನ್ನ ಸೇರಿಸೋಣ. ಗರಂ ಮಸಾಲ, ಹಸಿಮೆಣಸಿನ ಪುಡಿ, ಇದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ನೋಡಿ, ಚೆನ್ನಾಗಿ ಇವೆಲ್ಲ ಹೊಂದ್ಕೊಂಡಿದೆ. ಈಗ ನಾವು ಇದಕ್ಕೇನು ಮಾಡೋಣ, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ನೀವು ಈಗಾಗಲೇ ಬೇಯಿಸ್ಕೊಂಡಿರೋಂಥ ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆನ ಇದಕ್ಕೆ ಸೇರಿಸೋಣ. ಎಲ್ಲ ಮಸಾಲೆಗಳನ್ನೂ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ. ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಕೂಡ ಇದ್ರ ಮೇಲೆ ಹಾಕಿ ಇದು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಯಾಕಂದರೆ ನೆಕ್ಸ್ಟ್ ನಾವು ಇದನ್ನು ಕಟ್ಲೆಟ್ ಶೇಪ್ ಮಾಡಿಕೊಂಡು ಡೀಪ್ ಫ್ರೈ ಮಾಡ್ತೀವಿ. ಸೊ ಆ ಶೇಪ್ ಮಾಡ್ಕೋಬೇಕಾದ್ರೆ ಇದೊಂದು ಸ್ವಲ್ಪ ಆರಬೇಕು. ಆರಿದಾಗ ನಾವು ಕ್ಲೀನಾಗಿ ಅದನ್ನು
ಯಾವ ಥರ ಹಾರ್ಟ್ ಶೇಪಲ್ಲಿ ಬೇಕಂದರೆ ಹಾರ್ಟ್ ಶೇಪು, ರೌಂಡ್ ಶೇಪಲ್ಲಿ ಬೇಕಂದರೆ ರೌಂಡ್ ಶೇಪು ಮಾಡಿಕೊಂಡು ಕರಿಬೋದು. ಇದೊಂದು ಸ್ವಲ್ಪ ಹೊತ್ತು ಆಗಲಿ. ನಾನು ಆಗಲೇ ಹೇಳ್ದಂಗೆ ನಾನು ಇವತ್ತು ಮಾಡ್ತಿರೋ ಕಟ್ಲೆಟ್ಟು ಡೀಪ್ ಫ್ರೈಡು, ಹಾಗಾಗಿ ಅದಕ್ಕೆ ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಆ ಎಣ್ಣೆನ ಈ ಬಾಣಲಿನಲ್ಲಿ ಆಗಲೇ ಸ್ವಲ್ಪ ತೊಗೊಂಡು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅದು ಕಾಯೋ ಹೊತ್ತಿಗೆ ಕಟ್ಲೆಟ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಕಟ್ಲೆಟ್ಟಿಗೆ ಹೇಗೆ ರೆಡಿ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮೈದಾ ಹಿಟ್ಟು ತೊಗೊಟ್ಟಿದ್ನಲ್ಲ, ಆ ಮೈದಾ ಹಿಟ್ಟಿಗೆ ಒಂಚೂರು ನೀರು ಹಾಕ್ಕೊಂಡು ನಾವು ಲಿಕ್ವಿಡ್ ಮಾಡ್ಕೋಬೇಕು. ಯಾಕಂದರೆ ಕಟ್ಲೆಟ್ನ ಆಮೇಲೆ ಆ ಶೇಪಿಗೆ ಮಾಡಿದ್ಮೇಲೆ ಮೈದಾ ಹಿಟ್ಟಿನ ನೀರಿನಲ್ಲಿ ಅದನ್ನ ಡಿಪ್ ಮಾಡಿ ಆಮೇಲೆ ಬ್ರೆಡ್ ಕ್ರಮ್ಸ್ ಮೇಲೆ ಹೊರಳಿಸ್ಬೇಕು. ಹಾಗಾಗಿ ಮೈದಾ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಲಂಪ್ಗಳು ಇಲ್ಲದೆ ಇರೋ ಥರ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ನೀರು ಬೇಡ, ತುಂಬ ಗಟ್ಟಿನೂ ಬೇಡ. ದೋಸೆ ಹಿಟ್ಟು ಹದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. ಈಗ ಕಟ್ಲೆಟ್ಗಳನ್ನ ರೆಡಿ ಮಾಡ್ಕೋತೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ನೋಡಿಕೊಂಡು ಈ ತರಕಾರಿ ಮಿಶ್ರಣವನ್ನು ಆ ಸೈಜಿಗೆ ಮಾಡ್ಕೊಳ್ಳಿ. ನೋಡಿ, ಹೀಗೆ ಕಟ್ಲೆಟ್ ಶೇಪ್ ಮಾಡಿಕೊಂಡು ಅದನ್ನು ಈ ಮೈದಾ ಮಿಶ್ರಣದಲ್ಲಿ ಒಂದು ಸಲ ಮುಳುಗಿಸಿ, ಅದು ಒದ್ದೆ ಆದಮೇಲೆ ಬ್ರೆಡ್ ಕ್ರಮ್ಸ್ ಜೊತೆ ಅದನ್ನು ಹೊರಳಿಸಿ ಎಲ್ಲ ಕಡೆ ಅದು ಬ್ರೆಡ್ ಕ್ರಮ್ಸು ಅದಕ್ಕೆ ಮೆತ್ಕೋಬೇಕು, ಸ್ಟಿಕ್ ಆಗಬೇಕು ಕಟ್ಲೆಟ್ಗೆ. ನೋಡಿ, ಹೀಗೆ ಮಾಡಿಕೊಂಡು ಅದನ್ನು ನೀವು ಒಂದು ತಟ್ಟೆನಲ್ಲಿ ಜೋಡಿಸ್ಕೋಬೋದು. ನೋಡಿ, ಹೀಗೆ ಮಾಡಿಕೊಂಡು ನಿಮ್ಗೆ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೋಬೋದು, ಅಥವಾ ಹಾರ್ಟ್ ಶೇಪು ಆ ಥರ ಏನಾರ ಬೇಕು ಅಂದರೆ ಕೂಡ ಮಾಡ್ಕೋಬೋದು. ಮೈದಾ ಹಿಟ್ಟಲ್ಲಿ ಅದನ್ನು ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಲ್ಲಿ ಅದನ್ನು ಹೊರಳಿಸಿ ಯಾವ್ದಾರ ಪಾರ್ಟೀಸ್ಗೆ, ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ನಾವು ಮೊದಲೇ ಈ ಪಲ್ಯನ ಮಾಡಿ ಇಟ್ಕೊಂಬಿಟ್ಟಿದ್ರೆ ಆಮೇಲೆ ಬಿಸಿ ಬಿಸಿಯಾಗಿ ಪಾರ್ಟಿ ಟೈಮಲ್ಲಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಆ್ಯಂಡ್ ಎಲ್ಲರೂ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟಪಡುವಂಥ ಸ್ನ್ಯಾಕ್ಸ್ ಇದು. ಜೊತೆಲಿ ಇದಕ್ಕೆ ಜೊತೆಗೆ ಏನು ಬೇಕು ಅಂತಿಲ್ಲ. ಪುದೀನ ಚಟ್ನಿ ಇದ್ದರೂ ತಿನ್ಬೋದು, ಪುದೀನ ಚಟ್ನಿ ಇಲ್ಲದೇ ಇದ್ದರೆ ಸಾಸ್ ಹಾಕ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಕಟ್ಲೆಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಬನ್ನಿ ಇದನ್ನು ಫ್ರೈ ಮಾಡೋಣ. ನಿಧಾನವಾಗಿ ಒಂದೊಂದೇ ಕಟ್ಲೆಟ್ನ ಹಾಕೋಣ. ನೋಡಿ ಹೇಗೆ ಗೋಲ್ಡನ್ ಬ್ರೌನ್ ಆಗಿದೆ. ಕಟ್ಲೆಟ್ ರೆಡಿಯಾಗಿದೆ. ಒಳಗಡೆ ಎಲ್ಲನೂ ಆಗಿರುತ್ತೆ. ಈ ಕಲರ್ ಬಂದ ತಕ್ಷಣ ತೆಗಿಬೋದು. ಡೀಪ್ ಫ್ರೈಡ್ ಆಗಿದೆ ಇದು. ಎಣ್ಣೆ ಏನು ಜಾಸ್ತಿ ಕುಡ್ದಿಲ್ಲ. ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರೋದ್ರಿಂದ ಈವನ್ ಡೀಪ್ ಫ್ರೈಡ್ ಮಾಡ್ಕೊಂಡು ತಿಂದರೂ ಕೂಡ ಎಣ್ಣೆ ಅಷ್ಟೊಂದು ಕುಡ್ದಿರಲ್ಲ ಇದು. ಹಾಗಾಗಿ ಧೈರ್ಯವಾಗಿ ನೀವು ಆರೋಗ್ಯ ದೃಷ್ಟಿಯಿಂದ ಮಾಡ್ಕೋಬೋದು. ಟ್ರೂ ಆ್ಯಂಡ್ ಪ್ಯೂರ್ ಕೋಲ್ಡ್ ಪ್ರೆಸ್ ಗ್ರೌಂಡ್ನಟ್ ಆಯಿಲಲ್ಲಿ ಕರೆದಿರುವಂಥ ಕಟ್ಲೆಟ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಹೇಗಿರುತ್ತೆ ಅಂತ, ಹೇಗೆ ಬಂತು ಅಂತ ನಮ್ಮ ಕಾಮೆಂಟ್ಸಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಶಶಿಧರ್ ಅಂತ, ಡಾಕ್ಟರ್ H.E. ಶಶಿಧರ್. ನಾನು ಅಗ್ರಿಕಲ್ಚರ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ, ಪ್ರೊಫೆಸರ್ ಆಫ್ ಜೆನೆಟಿಕ್ಸ್. ರಿಟೈರ್ ಆದಮೇಲೆ ಏನಾರೋ ಒಂದು ಹೊಸ ಮಾಡಬೇಕು, ಸೊಸೈಟಿಗೆ ಹೆಲ್ಪ್ ಆಗೋಕ್ಕೆ ಅಂತ ಹುಡುಕ್ತಾ ಇದ್ದೆ, ಏನು ಮಾಡಲಿ ಅಂತ. ಆಮೇಲೆ ಅನ್ನಿಸ್ತು ಎಲ್ಲರೂ ದಿನ ಬಳಸೋದು ಅಂದರೆ ಎಣ್ಣೆ, ಅಡುಗೆಯಲ್ಲಿ ಎಣ್ಣೆ ಬೇಕೇ ಬೇಕು. ಎಣ್ಣೆ ಇಲ್ಲದೆ ಅಡುಗೆ ಇರೋದು ಕೆಲವು ಸಲಾಡು ಅದು ಇದು ಸ್ವಲ್ಪ ಇದ್ದೇ ಇರುತ್ತೆ.
ಎಲ್ಲದಕ್ಕೂ ಎಣ್ಣೆ ಉಪಯೋಗಿಸ್ತೀವಿ, ಸ್ವಲ್ಪ ಅಥವಾ ಹೆಚ್ಚು. ಕರೆದ್ರೆ ತುಂಬ ಉಪಯೋಗಿಸ್ತೀವಿ, ಇಲ್ಲದ್ರೆ ಒಗ್ಗರಣೆಗೆ ಚೂರಾದ್ರೂ ಉಪಯೋಗಿಸ್ತೀವಿ. ಈ ಎಣ್ಣೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಎಣ್ಣೆನ, ಅದರಲ್ಲಿ ತುಂಬ ನಮ್ಮ ಹೆಲ್ತಿಗೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದು ಎಲ್ಲ ಎಣ್ಣೆನೂ ಒಂದೇ ಥರ ಇಲ್ಲ. ಕೆಲವು ಚೀಪಾಗಿರೋ ಎಣ್ಣೆಗಳು ಸಿಗ್ತವೆ, ಕೆಲವು ಚೆನ್ನಾಗಿರೋ ಎಣ್ಣೆನೂ ಇರುತ್ತೆ. ನಮ್ಮ ಹಳೆ ಪೂರ್ವಜರು ತುಂಬ ಅವರಿಗೆ ಆರೋಗ್ಯ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಅವಾಗ ಗಾಣದ ಎಣ್ಣೆ ತಿಂತಾಯಿದ್ರು. ಗಾಣ ಅಂತಂದರೆ ಅದರಲ್ಲಿ ಪ್ರೋಸೆಸ್ಸಿಂಗೇ ಇಲ್ಲ. ಈ ಥರ ಈ ಕಡೆಯಿಂದ ಕಾಳು ಹಾಕ್ತಾರೆ, ಈ ಕಡೆಯಿಂದ ಎಣ್ಣೆ ಬರುತ್ತೆ, ಆಮೇಲೆ ಈ ಕಡೆ ಹಿಂಡಿ ಬರುತ್ತೆ. ಹಿಂಡಿ ಎಲ್ಲ ಹಸುಳಿಗೆ ಹೋಗ್ತವೆ, ಎಣ್ಣೆ ಎಲ್ಲ ಮನುಷ್ಯರು ತಿಂತಿದ್ರು. ಒಂದು ಗಂಟೆ ಕೆಲಸ ಎಣ್ಣೆ ಮಾಡೋದು. ನಮ್ಮ ಪೂರ್ವಜರು ಉಪಯೋಗಿಸ್ತಾ ಇದ್ದ ಥರ ಎಣ್ಣೆ ತಿಂದರೆ ನಮಗೆ ನಮ್ಮ ಆರೋಗ್ಯ ನಿಮಗೆ ಒಂದು ತಿಂಗಳಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಎಣ್ಣೆಯಲ್ಲಿ. ನಾವು ಈಗ ಮಾಡ್ರನ್, ಹಳೆ ಕಾಲದಲ್ಲಿ ಗಾಣ ಎತ್ತುಗಳು ಸುತ್ತುತ್ತಾ ಇದ್ವಿ ಹಿಂಗೆ, ಅದರಲ್ಲಿ ಕಲ್ಲಲ್ಲಿ ಕ್ರಷ್ ಮಾಡ್ತಿದ್ವಿ. ಈಗ ಮೋಟರೈಸ್ ಬಂದಿದ್ದಾವೆ. ಆ್ಯಕ್ಚುಲಿ ಅಡುಗೆ ಮಾಡೋದು ಆರ್ಟ್ ಆ್ಯಂಡ್ ಸೈನ್ಸ್, ಅದರಲ್ಲಿ ಎರಡೂ ಕಂಬೈನ್ ಆಗಿದೆ. ಆರ್ಟಲ್ಲಿ ಏನು ಅಂದರೆ ಯಾವ ಅಡುಗೆಯಲ್ಲಿ ಏನೇನು ಹೋಗುತ್ತೋ ಅದ್ರ ಬಗ್ಗೆ ತಿಳ್ಕೊಂಡು ಒಳ್ಳೆ ಪದಾರ್ಥಗಳನ್ನ ಉಪಯೋಗಿಸಿ ಅಡುಗೆ ಮಾಡಿದ್ರೆ ಅದರದ್ದು ಟೇಸ್ಟು ಚೆನ್ನಾಗಿರುತ್ತೆ, ಸ್ವಾದನೂ ಚೆನ್ನಾಗಿರುತ್ತೆ. ಆಮೇಲೆ ತಿನ್ನೋರಿಗೆ ಒಂದು 2 ಎಕ್ಸ್ಟ್ರಾ ಹಾಕ್ಕೊಂಡು ತಿಂತಾರೋ, ಚಪ್ಪರಿಸ್ಕೊಂಡು ತಿಂತಾರೆ, ಹಂಗೆ ಬೆರಳೆಲ್ಲ ನೆಕ್ಕೊಂಡು ತಿಂತಾರೆ. ಆ ಥರದ್ದು ಅಡುಗೆ ಮಾಡೋದು ನ್ಯಾಕ್. ಅದು ಸುಬ್ಬೂಸ್ ಕಿಚನಲ್ಲೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಅದರಲ್ಲಿ ಎಣ್ಣೆ ಇದೆಯಲ್ಲ, ಗಾಣದ ಎಣ್ಣೆ ಉಪಯೋಗಿಸಿದ್ರೆ ಅದರದ್ದು ನೀವು ಮನೆ ತುಂಬ ವಾಸನೆ ಬರ್ತದೆ. ಅಡುಗೆ ಮಾಡ್ತಿದ್ರೆ ಏನು ಮಾಡ್ತೀರ ಅಂತ ಕೇಳ್ಕೊಂಡು ಜನ. ಆಮೇಲೆ ಮಕ್ಕಳು ತರಕಾರಿ ತಿನ್ನೋಕೆ ಕಷ್ಟಪಡ್ತಾರಲ್ಲ, 1-2 ಎಕ್ಸ್ಟ್ರಾ ಸ್ಪೂನ್ ತಿಂತಾರೆ. ಆಮೇಲೆ ನೀವು ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಗಾಣದ ಎಣ್ಣೆ ಉಪಯೋಗಿಸಿ ಅಡುಗೆ ಮಾಡಿ ಹೇಳಬೇಡಿ ಯಾರಿಗೂ. ಅವರು ಬಿಹೇವಿಯರ್ ಅಬ್ಸರ್ವ್ ಮಾಡಿ, ಡೈನಿಂಗ್ ಟೇಬಲ್ ಮೇಲೆ ಅಥವಾ ಅವತ್ತಿನ ದಿವಸ ಹೆಂಗೆ ತಿಂತಾರೆ ಜನ ಅಂತ. ಡೆಫಿನೆಟ್ಲಿ ನಿಮಗೆ ರಿಯಾಕ್ಷನ್ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಅಡುಗೆಯಲ್ಲಿ ಆ ಡಿಫ್ರೆನ್ಸು ಗಾಣದ ಎಣ್ಣೆಯಲ್ಲಿ ಬರುತ್ತೆ. ನಾವು 7 ಥರ ಗಾಣದ ಎಣ್ಣೆ ಮಾಡ್ತಾಯಿದ್ದೀವಿ. ಅದರಲ್ಲಿ ನಿಮಗೆ ವಾಟ್ಸಪ್ ನಂಬರು ಕೆಳಗೆ ಮೂಡುತ್ತೆ. ನಮಗೆ ಹೋಮ್ ಡೆಲಿವರಿ ಇದೆ. ನಾವು ಮನೆಗೆ ಎಲ್ಲೇ ಇರಲಿ, ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ನಿಮ್ಮ ಮನೆಗೆ ತಲುಪಿಸ್ತೀವಿ. ಬೆಂಗಳೂರಂತೂ ವಿತಿನ್ 12 hours or 24 hours. ಹಾಗಾಗಿ ನಾನೇ ಹೋಗ್ಬಿಟ್ಟು ಕಾಳು ಸೋರ್ಸ್ ಮಾಡ್ತೀನಿ ರೈತರು ಫೀಲ್ಡಿಂದ, ಅಂದರೆ ಕ್ವಾಲಿಟಿ ಕಂಟ್ರೋಲ್. ಆಮೇಲೆ ನಾನೇ ಫುಲ್ ಕಂಟ್ರೋಲ್ ಇದೆ ಗಾಣದಲ್ಲಿ, ಹೋಮ್ ಡೆಲಿವರಿ. ಸೊ ಅಬ್ಸಲ್ಯೂಟ್ಲಿ ಪ್ಯೂರ್ ಎಣ್ಣೆ. ನಾನು ಅದನ್ನು ಕನ್ಸ್ಯೂಮ್ ಮಾಡಿ ಆಗಲೇ 7-8 ವರ್ಷ ಆಯಿತು. ಹಾಸ್ಪಿಟ್ಲಿಗೆ ಸುಮ್ಮನೆ ಯಾರನ್ನಾರು ಕರ್ಕೊಂಬರೋಕೆ ಅಷ್ಟೇ ಹೋಗೋದು ನಾವು, ವ್ಯಾಕ್ಸಿನೇಷನ್ ಹಾಕೋದಕ್ಕೆ. ಅದರ್ವೈಸ್ ಹಾಸ್ಪಿಟ್ಲ್ ವಿಸಿಟ್ಸ್ 0. ಇವೆಲ್ಲ ಹಾಸ್ಪಿಟ್ಲಿಂದ ದೂರ ಇರ್ರಿ, ಒಳ್ಳೆ ಊಟ ಮಾಡಿ, ಎಲ್ಲ ಥರದ ಎಣ್ಣೆನೇ ಉಪಯೋಗಿಸಿ. ಟಿಪಿಕಲಿ ಒಳ್ಳೆ ಅಡುಗೆ ಮಾಡೋರದ್ದು ಗುಣ ಏನು ಅಂತಂದರೆ, ಕಿಚನ್ ಕೌಂಟ್ರು ಬಾರ್ ಕೌಂಟ್ರ್ ಥರ ಇರಬೇಕು. ಬಾರಲ್ಲಿ ಹೆಂಗೆ ಎಲ್ಲ ಥರ ಎಣ್ಣೆಗಳು ಇಟ್ಟಿರ್ತಾರೋ ಆ ಥರ ಬೇರೆ ಎಣ್ಣೆ. ಅದೇ ಥರ 7-8 ಎಣ್ಣೆ ಇಟ್ಬಿಟ್ಟು ಯಾವ್ಯಾವ ಅಡುಗೆಗೆ ಯಾವ್ಯಾವ ಎಣ್ಣೆ ಹಾಕಿದರೆ ಯಾವ ಥರ ಸ್ವಾದ ಉಕ್ಕಿ ಬರುತ್ತೆ, ಉದ್ಭವ ಆಗುತ್ತೆ, ಅದನ್ನು ಕಂಡಿಡ್ಕೊಂಡ್ರೆ ಅಡುಗೆ ಮಾಡೋರು ಅದಕ್ಕಿಂತ ಬೇರೆ ಸ್ವರ್ಗನೇ ಇಲ್ಲ. ಸ್ವರ್ಗ ಈಸ್ ರೈಟ್ ಇನ್ ಯುವರ್ ಕಿಚನ್ ಆ್ಯಂಡ್ ಯುವರ್ ಡೈನಿಂಗ್ ಟೇಬಲ್. ಥ್ಯಾಂಕ್ ಯು.